ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 6ನೇ ತರಗತಿ ಅಧ್ಯಾಯ 2 ಪೂರ್ಣ ಸಂಖ್ಯೆಗಳು ಅಭ್ಯಾಸ 2.2. ಹಿಂದಿನ ವಿಡಿಯೋದಲ್ಲಿ ನಾವು 3ನೇ ಲೆಕ್ಕದವರೆಗೆ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀವಿ. ಈ ವಿಡಿಯೋದಲ್ಲಿ 4ನೇ ಲೆಕ್ಕದಿಂದ ಮುಂದಿನ ಲೆಕ್ಕಗಳನ್ನು ಬಿಡಿಸೋಣ. ಪ್ರಶ್ನೆ ನಂಬರ್ 4, ಸೂಕ್ತವಾದ ಗುಣಗಳನ್ನು ಉಪಯೋಗಿಸಿ ಗುಣಲಬ್ಧ ಕಂಡುಹಿಡಿಯಿರಿ. ಇಲ್ಲಿ ನಾವು ಎಲ್ಲ ಲೆಕ್ಕಗಳಿಗೂ ವಿಭಾಜಕ ಗುಣವನ್ನು ಉಪಯೋಗಿಸಿ ಇವುಗಳ ಗುಣಲಬ್ಧಗಳನ್ನು ಕಂಡುಹಿಡಿಯೋಣ. ಮೊದಲನೇ ಪ್ರಶ್ನೆ 738 ಗುಣಿಸು 103. ಇಲ್ಲಿ ನಾವು ವಿಭಾಜಕ ಗುಣವನ್ನು ಬಳಸಿದಾಗ 738 ಗುಣಿಸು 103 ನಾವು ವಿಭಜಿಸಿ ಬರೆಯೋಣ. 100 + 3 ಎಂದರೆ 103. ಈಗ ನಾವು 738 100ಕ್ಕೂ ಮತ್ತು 738 3ಕ್ಕೂ ಗುಣಿಸೋಣ. 738 ಗುಣಿಸು 100 ಪ್ಲಸ್ 738 ಗುಣಿಸು 3. ಇಲ್ಲಿ 738 100ರಿಂದ ಗುಣಿಸಿದಾಗ 738 ಗುಣಿಸು 1 738. ಇಲ್ಲಿರುವ 2 ಸೊನ್ನೆಗಳನ್ನು ನಾವು ಇಲ್ಲಿರಿಸಿದ್ದೀವಿ. ಪ್ಲಸ್ 738 3ಕ್ಕೆ ಗುಣಿಸಿದಾಗ ಬಂದಂತಹ ಉತ್ತರ 2214. 73,800 ಪ್ಲಸ್ 2214 ಕೂಡಿಸಿದಾಗ 76,014 ಬಂದಿದೆ. ಇದು 738 ಗುಣಿಸು 103ರ ಗುಣಲಬ್ಧ. ಬಿ ಪ್ರಶ್ನೆ 854 ಗುಣಿಸು 102. ವಿಭಾಜಕ ಗುಣ ಈಕ್ವಲ್ಸ್ ಟು 854. 102 ನಾವು 100 + 2 ಎಂದು ಬರೆಯೋಣ. ಈಗ 854 100ಕ್ಕೂ ಮತ್ತು 854 2ಕ್ಕೂ ಬೇರೆ ಬೇರೆಯಾಗಿ ಗುಣಿಸೋಣ. 854 ಗುಣಿಸು 100 ಪ್ಲಸ್ 854 ಗುಣಿಸು 2. 854 ಗುಣಿಸು 1 854. ಇಲ್ಲಿ ಇರುವಂತಹ 2 ಸೊನ್ನೆಗಳನ್ನು ನಾವು ಇಲ್ಲಿಟ್ಟಿದ್ದೀವಿ. ಪ್ಲಸ್ 854 2ರಿಂದ ಗುಣಿಸಿದಾಗ ಬಂದಂತಹ ಉತ್ತರ 1708. 85,400 ಪ್ಲಸ್ 1708 ಈ 2 ಸಂಖ್ಯೆಗಳನ್ನು ಗುಣಿಸಿದಾಗ ನಮಗೆ ಬಂದಂತಹ ಉತ್ತರ 87,108. ಇದು 854 ಗುಣಿಸು 102ರ ಗುಣಲಬ್ಧ. ಪ್ರಶ್ನೆ ನಂಬರ್ ಸಿ 258 ಗುಣಿಸು 1008. 258 ಗುಣಿಸು ಇಲ್ಲಿ ನಾವು 1008 1000 + 8 ಎಂದು ಬರೆಯೋಣ. ಈಗ ಮೊದಲನೇ ಲೆಕ್ಕದ ರೀತಿಯೇ 258 1000ಕ್ಕೂ ಮತ್ತು 258 8ಕ್ಕೂ ಗುಣಿಸೋಣ. 258 ಗುಣಿಸು 1000 ಪ್ಲಸ್ 258 ಗುಣಿಸು 8. ಇಲ್ಲಿ 258 ಗುಣಿಸು 1 258. ಉಳಿದಂತಹ 3 ಸೊನ್ನೆಗಳನ್ನು ನಾವು ಇಲ್ಲಿರಿಸಿದ್ದೇವೆ. ಪ್ಲಸ್ 258 8ರಿಂದ ಗುಣಿಸಿದಾಗ ಬಂದಂತಹ ಉತ್ತರ 2064. ಈಗ ನಾವು 2,58,000ವನ್ನು 2064ಕ್ಕೆ ಕೂಡಿಸಿದಾಗ ಬಂದಂತಹ ಉತ್ತರ 2,60,064. ಇದು 258 ಗುಣಿಸು 1008ರ ಗುಣಲಬ್ಧ. ಪ್ರಶ್ನೆ ನಂಬರ್ ಡಿ 1005 ಇಂಟು 168. 1005 ಇಂಟು 168. ಇಲ್ಲಿ ನಾವು 1005 1000 + 5 ಎಂದು ಬರೆಯೋಣ. ಗುಣಿಸು 168. ಈಗ 168 ಗುಣಿಸು 1000 ಗುಣಿಸು 5 ಇಂಟು 168. 168 ಈ 2 ಸಂಖ್ಯೆಗಳಿಗೆ ಬೇರೆ ಬೇರೆಯಾಗಿ ಗುಣಿಸಿದ್ದೇವೆ. 168 ಗುಣಿಸು 1 168. ಈ 3 ಸೊನ್ನೆಗಳನ್ನು ನಾವು ಇಲ್ಲಿರಿಸಿದ್ದೇವೆ. ಪ್ಲಸ್ 5 168ರಿಂದ ಗುಣಿಸಿದಾಗ ಬಂದಂತಹ ಉತ್ತರ 840. ಇಲ್ಲಿ 1,68,000 ಪ್ಲಸ್ 840 ಈ 2 ಸಂಖ್ಯೆಗಳನ್ನು ಕೂಡಿಸಿದಾಗ ನಮಗೆ ಬಂದಂತಹ ಉತ್ತರ 1,68,840. ಇದು 1005 ಗುಣಿಸು 168ರ ಗುಣಲಬ್ಧ. 5ನೇ ಲೆಕ್ಕ ಒಬ್ಬ ಟ್ಯಾಕ್ಸಿ ಚಾಲಕನು ಸೋಮವಾರ ತನ್ನ ಕಾರಿಗೆ 40 ಲೀಟರ್ ಪೆಟ್ರೋಲ್ ತುಂಬಿದನು. ಮರುದಿನ ಅವನು ತನ್ನ ಕಾರಿಗೆ 50 ಲೀಟರ್ ಪೆಟ್ರೋಲ್ ತುಂಬಿದನು. ಪೆಟ್ರೋಲ್ನ ದರ 1 ಲೀಟರ್ಗೆ 44 ಆದರೆ ಅವನು ಪೆಟ್ರೋಲ್ಗಾಗಿ ಮಾಡಿದ ಒಟ್ಟು ಖರ್ಚು ಎಷ್ಟು? ಇಲ್ಲಿ ಚಾಲಕನು ಒಂದು ದಿನ 40 ಲೀಟರ್ ಮತ್ತು ಮರುದಿನ 50 ಲೀಟರ್ ಪೆಟ್ರೋಲನ್ನು ತುಂಬಿದನು. 1 ಲೀಟರ್ ಪೆಟ್ರೋಲ್ನ ಬೆಲೆ 44 ಆದರೆ ಅವನು ಒಟ್ಟು ಖರ್ಚು ಮಾಡಿದ ಹಣವನ್ನು ನಾವು ಈಗ ಕಂಡುಹಿಡಿಯಬೇಕು.
ವಿಭಾಜಕ ಗುಣ ಪೆಟ್ರೋಲ್ನ ಪ್ರಮಾಣ ಗುಣಿಸು ಪೆಟ್ರೋಲಿನ ದರ. ಇಲ್ಲಿ ನಾವು 2 ದಿನದ ಪೆಟ್ರೋಲಿನ ಪ್ರಮಾಣವನ್ನು ಬರೆಯೋಣ. ಮೊದಲನೇ ದಿನ 40, ಎರಡನೇ ದಿನ 50. ಈ 2 ಪ್ರಮಾಣವನ್ನು ಕೂಡಿಸಿದಾಗ 90 ಬಂತು. ಗುಣಿಸು ಪೆಟ್ರೋಲಿನ ದರ 44. ಇಲ್ಲಿ 40 + 50 90. ಗುಣಿಸು ಪೆಟ್ರೋಲಿನ ದರ 44. ನಾವು 90ಅನ್ನು 100 - 10 ಎಂದು ವಿಭಜಿಸಿ ಬರೆಯೋಣ. ಗುಣಿಸು 44. ಈಗ 44ಅನ್ನು 100ಕ್ಕೂ ಮತ್ತು 44ಅನ್ನು 10ಕ್ಕೂ ಬೇರೆ ಬೇರೆಯಾಗಿ ಗುಣಿಸೋಣ. 100 × 44 ಮೈನಸ್, ಇಲ್ಲಿ ಮೈನಸ್ ಚಿಹ್ನೆ ಇರುವುದರಿಂದ ನಾವು ಮೈನಸ್ ಚಿಹ್ನೆಯನ್ನು ಇಡಬೇಕು. 10 × 44. 44 × 1 44. ಉಳಿದಂತಹ 2 ಸೊನ್ನೆಗಳನ್ನು ನಾವು ಇಲ್ಲಿರಿಸಿದ್ದೇವೆ. ಮೈನಸ್ 44 × 1 44. ಉಳಿದಂತಹ 1 ಸೊನ್ನೆಯನ್ನು ಇಲ್ಲಿರಿಸಿದ್ದೇವೆ. ಈಗ 4400ರಲ್ಲಿ 440ಅನ್ನು ಕಳೆದಾಗ ಬಂದಂತಹ ಉತ್ತರ 3960 ರೂಪಾಯಿಗಳು. ಈ ಹಣ ಅವನು ಪೆಟ್ರೋಲ್ಗಾಗಿ ಮಾಡಿದ ಒಟ್ಟು ಖರ್ಚಾಗಿದೆ. 6ನೇ ಪ್ರಶ್ನೆ. ಒಬ್ಬ ಪೂರೈಕೆದಾರನು ಒಂದು ಹೋಟೆಲ್ಗೆ ಪ್ರತಿದಿನ ಬೆಳಿಗ್ಗೆ 32 ಲೀಟರ್ ಮತ್ತು ಸಂಜೆ 68 ಲೀಟರ್ ಹಾಲನ್ನು ಪೂರೈಸುತ್ತಾನೆ. ಹಾಲಿನ ದರವು ಲೀಟರ್ಗೆ 15 ರೂಪಾಯಿ ಆದರೆ ಪೂರೈಕೆದಾರನಿಗೆ ದಿನಕ್ಕೆ ಎಷ್ಟು ಹಣ ನೀಡಬೇಕಾಗುತ್ತದೆ? ಇಲ್ಲಿ ಒಬ್ಬ ಪೂರೈಕೆದಾರ ಬೆಳಿಗ್ಗೆ ಮತ್ತು ಸಂಜೆ 32 ಲೀಟರ್ ಮತ್ತು 68 ಲೀಟರ್ ಹಾಲನ್ನು ಪೂರೈಸುತ್ತಾನೆ. ಪೆಟ್ರೋಲಿನ ದರ 1 ಲೀಟರ್ಗೆ 15 ರೂಪಾಯಿ ಆದರೆ ನಾವು ದಿನಕ್ಕೆ ಅವನು ಎಷ್ಟು ಹಣವನ್ನು ಕೊಡಬೇಕು ಎಂದು ಕಂಡುಹಿಡಿಯೋಣ. ಬೆಳಿಗ್ಗೆ 32 ಲೀಟರ್, ಸಂಜೆ 68 ಲೀಟರ್. ಇಲ್ಲಿ ಬೆಳಿಗ್ಗೆ ಮತ್ತು ಸಂಜೆಯ ಹಾಲಿನ ಪ್ರಮಾಣವನ್ನು ಕೂಡಿಸಿದಾಗ ಒಟ್ಟು 100 ಲೀಟರ್ ಆಯಿತು. ಈಗ ಹಾಲಿನ ದರ 1 ಲೀಟರ್ಗೆ 15 ರೂಪಾಯಿ. ಆದ್ದರಿಂದ ಅವನು ನೀಡಬೇಕಾದ ಒಟ್ಟು ಹಣ, ಹಾಲಿನ ಪ್ರಮಾಣ 100 ಗುಣಿಸು ಪೆಟ್ರೋಲಿನ ದರ 15. 15 × 1 15. ಈ 2 ಸೊನ್ನೆಗಳನ್ನು ನಾವು ಇಲ್ಲಿರಿಸೋಣ. 1500 ಅವನು ನೀಡಬೇಕಾದ ಒಟ್ಟು ಹಣ. 7ನೇ ಪ್ರಶ್ನೆ. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಮೊದಲನೇ ಪ್ರಶ್ನೆ. 425 × 136 = 425. ಆವರಣ ಚಿಹ್ನೆ 6 + 30 + 100. ಇಲ್ಲಿ ನಾವು ಈ ಸಂಖ್ಯೆಯನ್ನು ಈ 3ರಲ್ಲಿ ಯಾವುದಕ್ಕೆ ಹೊಂದಿಸುವುದು ಎಂದು ನೋಡೋಣ. ಇದು ಸಂಕಲನದ ಮೇಲೆ ಗುಣಾಕಾರದ ವಿಭಾಜಕತೆಯಾಗಿದೆ. ಆದ್ದರಿಂದ ನಾವು ಸಿಗೆ ಹೊಂದಿಸೋಣ. 2ನೇ ಪ್ರಶ್ನೆ. 2 × 49 × 50 = 2 × 50 × 49. ಇದು ಗುಣಾಕಾರದ ಪರಿವರ್ತನೀಯ ಗುಣವಾಗಿದೆ. 3ನೇ ಪ್ರಶ್ನೆ. 8 × 2005 × 20 = 80 + 20 + 2005. ಇದು ಸಂಕಲನದ ಪರಿವರ್ತನೀಯವಾಗಿದೆ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 2.2ರ 4ನೇ ಲೆಕ್ಕದಿಂದ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ 2.3ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.